ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ಹೆಲ್ದಿಯಾಗಿರುವ ಸ್ನ್ಯಾಕ್ಸ್ ಅಂದರೆ ಮಕ್ಕಳಿಗೆ ಇಷ್ಟ ಆಗೋ ಥರ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಮಖಾನ ಹಾಕಿ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಈ ರೀತಿ ಕ್ರಿಸ್ಪಿ ಆಗುತ್ತೆ. ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಡಿ. ಆಮೇಲೆ ಅದೇ ಬಾಣಲೆಗೆ ಎಳ್ಳು ಹಾಕಿ ಚೆನ್ನಾಗಿ ಹುರಿಯಿರಿ. ಎಳ್ಳು ಹುರಿದ ನಂತರ ಅದನ್ನು ಸಹ ತೆಗೆದು ಸೈಡಿಗಿಡಿ. ಆಮೇಲೆ ಬೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸಾಫ್ಟ್ ಆಗೋ ತನಕನೂ. ಇದಕ್ಕೆ ಮಖಾನ ಮತ್ತು ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿಗೆ ನಮ್ಮ ಮಖಾನ ರೆಡಿ ಆಯಿತು. ಇದನ್ನೊಂದು ಪಾತ್ರೆಗೆ ಹಾಕಿ ತಣ್ಣಗಾದ ನಂತರ ಎಲ್ಲ ಅಂಟಿರುತ್ತೆ, ಅದನ್ನು ಸಪ್ರೇಟಾಗಿ ಬಿಡಿಸಿ ಒಂದು ಬಾಕ್ಸಿಗೆ ಹಾಕಿ ಇಟ್ಟಿರಿ. ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಮತ್ತು ನಮಗೂ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ಏನಂದರೆ ಇವತ್ತು ಊರಿಂದ ಅಪ್ಪ ಮತ್ತು ಕಸಿನ್ ತಮ್ಮ ಬಂದಿದ್ದರು. ಸೊ ವಿಯಾನ್ಶಿ ತುಂಬ ಖುಷಿಯಲ್ಲಿದ್ದಾಳೆ. ಸ್ಕೂಲಲ್ಲಿ ಏನೇನು ಮಾಡಿದ್ಲು ಅಂತ ಹೇಳಿ ಶೇರ್ ಮಾಡ್ತಿದ್ದಾಳೆ. ಹಾಗೆಯೇ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನನಗೊಂದು ಡಿವೈನ್ ಆಪರ್ಚುನಿಟಿ ಸಿಕ್ಕಿದೆ. ನಿಮಗೆಲ್ಲ ಅದನ್ನು ಶೇರ್ ಮಾಡಬೇಕು ಏನು ಅಂತ. ಆ್ಯಕ್ಚುಲಿ ಎವ್ರಿ ಹುಣ್ಣಿಮೆಗೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ, ಸತ್ಯನಾರಾಯಣ ಪೂಜೆ. ಹಾಗಾಗಿ ನನಗೂ ಆಸೆ ಆಗ್ತಾಯಿತ್ತು ಹೋಗಿ ಮಾಡಿಸ್ಬೇಕು ಅಂತ ಹೇಳಿ. ಅಲ್ಲಿ ವಿಚಾರಿಸಿ ಎಲ್ಲ ಬಂದಿರ್ತೀನಿ. ಆವತ್ತೇ ನೈಟ್ ನಮ್ಮ ಮೇಲ್ಗಡೆ ಮನೆಯವರು ಕೇಳ್ತಾರೆ ನನಗೆ, ನಾಳೆ ಒಂದು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ನೀವು ನಿಮ್ಮ ಗಂಡ ಕೂತ್ಕೊಂಡು ಮಾಡಿಸ್ಬೋದಾ ಅಂತ ಹೇಳಿ. ಸೊ ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ನೋ ಅದು ಅವರೇ ಬಂದು ಕೇಳಿದರು. ಸೊ ತುಂಬ ಖುಷಿಯಾಗಿ ನಾವಿಬ್ಬರು ಒಪ್ಪಿದ್ವಿ. ಸೊ ಸತ್ಯನಾರಾಯಣ ಪೂಜೆ ಮಾಡಿಸ್ಕೊಂಡು ದೇವರ ಪ್ರಸಾದ ಎಲ್ಲ ತಗೊಂಡು ಅಪ್ಪ ತಮ್ಮ ಇದ್ದಿದ್ದರಿಂದ ಇನ್ನೂ ಸಹ ಖುಷಿ ಜಾಸ್ತಿ ಆಯಿತು. ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ, ಪ್ರೀತಿಯಿಂದ ಅಂದ್ಕೊಂಡ್ರೆ ಅದು ನಿಜ ಆಗುತ್ತೆ ಅಂತ ಇಲ್ಲಿ ನನಗೆ ಪ್ರೂವ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.